ಇರುತ್ತೆ, ಯಾರಿಗೆ ಪ್ರಜ್ಞಾವಂತಿಕೆ ಇರುತ್ತೆ, ಯಾರಿಗೆ ಹಠ ಇದ್ದು ಸಾಧಿಸಬೇಕು ಅನ್ನೋ ಛಲ ಇರುತ್ತೆ ಅಂತವನು ಇಡೀ ವಿಶ್ವವನ್ನ ಗೆಲ್ಲಬಹುದು. ಇಡೀ ವಿಶ್ವದಲ್ಲಿ ಎಲ್ಲರೂ ಹಿಂದೆ ತಿರುಗಿ ನೋಡೋ ರೀತಿಯಲ್ಲಿ ಕಂಪನಿಗಳನ್ನ ಕಟ್ಟಬಹುದು, ಸ್ಟಾರ್ಟ್ಅಪ್ಗಳನ್ನ ಕಟ್ಟಬಹುದು ಮತ್ತು ಈ ದೇಶದ ಮತ್ತು ಈ ಸಮಾಜದ ಭವಿಷ್ಯವನ್ನ ಬದಲಾಯಿಸಬಹುದು ಅಂತ ಈ ಸ್ಟಾರ್ಟ್ಅಪ್ ಯುಗದಲ್ಲಿ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಉತ್ತಮವಾದಂಥ ಪ್ರಜೆಗಳನ್ನ ಈ ಭಾರತ ದೇಶಕ್ಕೆ ನೀಡೋ ನಿಟ್ಟಿನಲ್ಲಿ ನಮ್ಮ ಮಕ್ಕಳನ್ನ ತಯಾರು ಮಾಡೋಣ. ತಾಲೂಕಿನ ಆಡಳಿತ ಖಂಡಿತವಾಗ್ಲೂ ವೇದಿಕೆ ಮೇಲೆ ಹೊಸ ಅಧಿಕಾರಿಗಳು ಈ ಬಾರಿ ನಮ್ಮನ್ನ ಸೇರಿರುವಂತ 10 ಅಧಿಕಾರಿಗಳು ಈ ಬಾರಿ ಗಣರಾಜ್ಯೋತ್ಸವಕ್ಕೆ ತಾಲೂಕಲ್ಲಿ ಸೇವೆ ಸಲ್ಲಿಸಕ್ಕೆ ಬಂದಿರುವಂಥದ್ದು. ತಾಲೂಕಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಜನಪ್ರತಿನಿಧಿಗಳ ಕೊರತೆ ಇರೋದ್ರಿಂದ ಅಧಿಕಾರಿಗಳು ಹೆಚ್ಚಿನ ಒತ್ತನ್ನ ಕೊಟ್ಟು ಇನ್ನೇನು ಕೆಲವು ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಅವಧಿ ಸಹ ಮುಗಿಯುತ್ತೆ. ಸ್ಥಳೀಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸೋ ನಿಟ್ಟಿನಲ್ಲಿ ಶೀಘ್ರಗತಿಯಲ್ಲಿ ತಾಲೂಕಿನ ಸ್ವಚ್ಛತೆಯನ್ನ ಕಾಪಾಡೋ ನಿಟ್ಟಿನಲ್ಲಿ, ತಾಲೂಕಿನ ಆರೋಗ್ಯ ಹಾಗೂ ಶಿಕ್ಷಣ ಕ್ಷೇತ್ರವನ್ನ ಕಾಪಾಡೋ ನಿಟ್ಟಿನಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು. ಜನಪ್ರತಿನಿಧಿಗಳ ಕೊರತೆ ಸಾರ್ವಜನಿಕರಿಗೆ ಕಾಣಿಸದೇ ಇರುವಂತಹ ರೀತಿಯಲ್ಲಿ ತಾವು ತಮ್ಮ ಕಾರ್ಯವೈಖರಿಯನ್ನ ನಿರ್ವಹಿಸಬೇಕು ಅಂತ ಹೇಳಿ ತಾಲೂಕಿನ ಜನತೆಯ ಪ್ರತಿನಿಧಿಯಾಗಿ ಈ ವೇದಿಕೆಯ ಮುಖಾಂತರ ತಮ್ಮೆಲ್ಲರಿಗೂ ನಾನು ಮನವಿಯನ್ನ ಮಾಡ್ತಾ ಮತ್ತೊಮ್ಮೆ 77ನೇಯ ಒಂದು ಗಣರಾಜ್ಯೋತ್ಸವ ಈ ವರ್ಷ ಉತ್ತಮವಾದಂಥ ಮಳೆ ಬೆಳೆ ಆಗಲಿ, ನಗರದ ನೇಕಾರರ ಸಮಸ್ಯೆಗೆ ಸಂಪೂರ್ಣವಾದಂಥ ಒಂದು ಪರಿಹಾರ ದೊರಕಲಿ, ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ಸರ್ಕಾರದಿಂದ, ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ರೀತಿಯಲ್ಲಿ ಆಗಿ ಸಾರ್ವಜನಿಕರ ಜೀವನವನ್ನ ಬದಲಾಯಿಸುವ ನಿಟ್ಟಿನಲ್ಲಿ ಸರ್ಕಾರಗಳು ಕೆಲಸವನ್ನ ಮಾಡಲಿ ಅಂತ ಒಂದು ಆಶಯವನ್ನ ಇಟ್ಕೊಂಡು ಈ ವೇದಿಕೆಯ ಮುಖಾಂತರ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆಗೆ ಈ ವಯಸ್ಸಿಗೆ ನನಗೆ ಈ ಜವಾಬ್ದಾರಿಯನ್ನ ಕೊಟ್ಟು ತಮ್ಮ ಪ್ರತಿನಿಧಿ ಆಗಿಸಿದ್ದಕ್ಕೆ ಮತ್ತೊಮ್ಮೆ ಈ ವೇದಿಕೆಯ ಮುಖಾಂತರ ನನ್ನ ಶಾಸಕಾಂಗ ನಮಸ್ಕಾರಗಳು ಹಾಗೂ ಧನ್ಯವಾದಗಳನ್ನ ಸಲ್ಲಿಸಿ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸಿ ನನ್ನ 2 ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು.